ಸ್ವಾಗತ. ಇವತ್ತು ನಾನು HGML ಅಸಿಸ್ಟೆಂಟ್ ಸಾಫ್ಟ್ವೇರ್ ಸೆಕ್ಯೂರಿಟಿ ಗಾರ್ಡ್ ಅಂತ ಪೋಸ್ಟ್ಗಳಿಗೆ ಕರೆದಿರುವಂತಹ ಪೋಸ್ಟ್ಗಳಿಗೆ ನಾನು ತಿಳಿಸ್ಕೊಡ್ತಿದ್ದೀನಿ. HGML ಅಂದರೆ ಹಟ್ಟಿ ಗೋಲ್ಡ್ ಮೈನ್. ಓಕೆನಾ, 135 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಹಟ್ಟಿ ಗೋಲ್ಡ್ ಮೈನ್ ಕಂಪನಿ ಲಿಮಿಟೆಡ್. ಓಕೆನಾ, ಇದು 135 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಜನರಲ್ಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. 2A2B 3A3B ಅವರಿಗೆ 300 ರೂಪಾಯಿ ಇದೆ. ಎಕ್ಸರ್ವಿಸ್ ಮನೆಗೆ 100 ರೂಪಾಯಿ. ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಮಾಡಬೇಕು. ಆಮೇಲೆ 3/4/2024 ಲಾಸ್ಟ್ ಡೇಟ್ ಇದೆ. ಓಕೆ ಸ್ನೇಹಿತರೆ, ಏಜ್ ಲಿಮಿಟ್ ಬಂದು 35 ವರ್ಷ, 38 ವರ್ಷ 2A2B 3A3B ಅವರಿಗೆ. SC/ST ಕ್ಯಾಟಗರಿ 1 ಗೆ 40 ವರ್ಷ. ಇದು ಕ್ವಾಲಿಫಿಕೇಶನ್ ಬಂದು 12th ITI ಅಥವಾ ಡಿಪ್ಲೊಮಾ ಅಥವಾ ಎನಿ ಡಿಗ್ರಿ ಆಗಿರಬೇಕು. ಅಸಿಸ್ಟೆಂಟ್ ಫೋರ್ಮ್ಯಾನ್ 41 ಪೋಸ್ಟ್ಗಳು, ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ 6 ಪೋಸ್ಟ್, ITI ಫಿಟ್ಟರ್ಗೆ 64 ಪೋಸ್ಟ್, ಸೆಕ್ಯೂರಿಟಿ ಗಾರ್ಡ್ಗೆ 24 ಪೋಸ್ಟ್ ಇದೆ ಸ್ನೇಹಿತರೆ. ಇದು ಫಸ್ಟ್ ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ನೋಡಿ, ಹಟ್ಟಿ ಗೋಲ್ಡ್ ಮೈನ್ ಅವ್ರದ್ದು ನೋಟಿಫಿಕೇಶನ್ ಕಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಲೋಕಲ್ ಟ್ರೇಡ್ ಅವ್ರಿಗೆ ಇದೆ. ಮತ್ತೆ ವರ್ಟಿಕಲ್ ಹಾರಿಜಾಂಟಲ್ ಮುಖಾಂತರ ಕೂಡ ಕೊಡ್ತಾರೆ ಅಂತ ಇದೆ. ಗಣಿಯಲ್ಲಿ ನೋಡಿ, ಸಹಾಯಕ ಫೋರ್ಮ್ಯಾನ್ಗೆ ಗಣಿಯಲ್ಲಿ ಟೋಟಲ್ 15 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅದ ನಂತರ ಲೋಹ ಶಾಸ್ತ್ರದಲ್ಲಿ 5 ಪೋಸ್ಟ್ಗಳು ಕರೆದಿದ್ದಾರೆ. ಇದು ಎಲ್ಲದಕ್ಕೂ ಮೆಕ್ಯಾನಿಕಲ್ ಮೈನಿಂಗ್ ಅಲ್ಲಿ, ಡಿಪ್ಲೊಮಾ ಇನ್ ಮೈನಿಂಗ್ ಅಲ್ಲಿ ನೀವು ಮಾಡಿರ್ಬೇಕು ಗಣಿಗೆ. ಅದ ನಂತರ ಲೋಹಶಾಸ್ತ್ರಗೆ ಮೆಟಲರ್ಜಿ, ಡಿಪ್ಲೊಮಾ ಇನ್ ಮೆಟಲರ್ಜಿ ಮಾಡಿರ್ಬೇಕು. ಓಕೆನಾ. ಆಮೇಲೆ ಸಹಾಯಕ ಫೋರ್ಮ್ಯಾನ್ ಸಿವಿಲ್ಗೆ 1 ಪೋಸ್ಟ್ ಕರೆದಿದ್ದಾರೆ, ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರ್ಬೇಕು. ಎಲೆಕ್ಟ್ರಿಕಲ್ಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 1 ಪೋಸ್ಟ್ ಕರೆದಿದ್ದಾರೆ. ಭೂಗರ್ಭಶಾಸ್ತ್ರ ಡಿಪ್ಲೊಮಾ ಇನ್ ಡಿಪ್ಲೊಮಾ BSc ಭೂಗರ್ಭಶಾಸ್ತ್ರ ಮಾಡಿರ್ಬೇಕು 3 ವರ್ಷದ್ದು, ಅವ್ರಿಗೆ 2 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಡೈಮಂಡ್ ಡ್ರಿಲ್ಲಿಂಗು ಡಿಪ್ಲೊಮಾ ಇನ್ ಡೈಮಂಡ್ ಟೆಕ್ನಾಲಜಿ, ಅದರಲ್ಲಿ ಡ್ರಿಲ್ಲಿಂಗ್ ಟೆಕ್ನಾಲಜಿಯಲ್ಲಿ ಮಾಡಿರ್ಬೇಕು. ಅದಾದ ನಂತರ ಸಹಾಯಕ ಫೋರ್ಮ್ಯಾನ್ ಮೆಕ್ಯಾನಿಕಲ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಮಾಡಿರ್ಬೇಕು. 16 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಅದಾದ ನಂತರ ಭದ್ರತಾ ನಿರೀಕ್ಷಕರು 6 ಪೋಸ್ಟ್ಗಳು, ಅಂದ್ರೆ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ಗಳಿಗೆ ಕರೆದಿದ್ದಾರೆ. ಇದು ಯಾವುದೇ ಪದವಿ ಮಾಜಿ ಸೈನಿಕ ಹೊಂದಿರಬಹುದು ಅಥವಾ ಯಾವುದೇ ಸುಬೇದಾರ್ ಅಥವಾ ಸುಬೇದಾರ್ ನಾಯಕ ಶ್ರೇಣಿಯಲ್ಲಿ ಇರುವವರು ಕೂಡ ಮಾಡಬಹುದು ಸ್ನೇಹಿತರೆ. ಅದನ್ನ ಅಪ್ಲೈ ಮಾಡಬಹುದು ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ಗೆ. ಅದಾದ ನಂತರ ITI ಫಿಟ್ಟರ್ 11 ಕರೆದಿದ್ದಾರೆ. 11 ITI ಫಿಟ್ಟರ್ ದರ್ಜೆ 2 ಇದು ದರ್ಜೆ ವಿಭಾಗ 45 ಪೋಸ್ಟ್ಗಳನ್ನ ಕರೆದಿದ್ದಾರೆ. ITI ಫಿಟ್ಟರ್ ಹೊಂದಿರಬೇಕು, 2 ವರ್ಷದ್ದು ITI ಸರ್ಟಿಫಿಕೇಟ್ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. ಅದಾದ ನಂತರ ITI ಫಿಟ್ಟರ್ ದರ್ಜೆ 2 ಲೋಹ ವಿಭಾಗಕ್ಕೆ 15 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಅವರು ಕೂಡ ITI ಫಿಟ್ಟರ್ ಹೊಂದಿರಬೇಕು. ಅದಾದ ನಂತರ ಭೂ ಅನ್ವೇಷಣಾ ವಿಭಾಗಕ್ಕೆ ITI ಫಿಟ್ಟರ್ 2 ಪೋಸ್ಟ್ ಕರೆದಿದ್ದಾರೆ. ಮತ್ತೆ ಓಕೆನಾ, ಗಣಿ, ಲೋಹ ಮತ್ತೆ ಭೂ ಅನ್ವೇಷಣ, ಓಕೆನಾ, ಇದಿಷ್ಟಕ್ಕೆ ಕರೆದಿದ್ದಾರೆ ITI ಫಿಟ್ಟರ್. ಮತ್ತೆ ITI ಎಲೆಕ್ಟ್ರಿಕಲ್ಗೆ ಕೂಡ ತಾಂತ್ರಿಕ ವಿಭಾಗ ಕರೆದಿದ್ದಾರೆ. ITI ಇನ್ ಎಲೆಕ್ಟ್ರಿಕಲ್ ಮಾಡ್ಕೊಂಡಿರ್ಬೇಕು 2 ವರ್ಷದ್ದು, 2 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗೋಸ್ಕರ PUC ಹೊಂದಿರಬೇಕು ಸ್ನೇಹಿತರೆ, 24 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ, ಇದಿಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ ಇದರದ್ದು ಅಪ್ಲಿಕೇಶನ್ ಫೀಸ್ ಎಲ್ಲ ಇಲ್ಲಿ 100 ರೂಪಾಯಿ, 300 ರೂಪಾಯಿ, 600 ರೂಪಾಯಿ. ಓಕೆನಾ. ಆಮೇಲೆ CBT ಇರುತ್ತೆ, ಕಾಮನ್ ಬೇಸ್ಡ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಬಿಟ್ಟು ನೀವು ಎಕ್ಸಾಮ್ ನ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಬರೆದ್ಮೇಲೆ ನೀವು ಸ್ವಲ್ಪ ದಿನ ಕಾದ ನಂತರ ನಿಮ್ಗೆ ಯಾವತ್ತು, ಎಲ್ಲಿ, ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ನೋಟಿಫಿಕೇಶನ್ ಇಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ಸಿಗುತ್ತೆ. ಅದನ್ನ ನೀವು ನೋಡ್ಕೊಂಡು ನೀವು ಅಪ್ಲೈ ಮಾಡಿರುವಂತ ಪೋಸ್ಟ್ಗೆ ಹೋಗಿ ನೀವು ಪ್ರಿಪೇರ್ ಆಗಿ ಬರೀಬೇಕು ಸ್ನೇಹಿತರೆ. ಓಕೆನಾ. ಇದಿಷ್ಟು ನೋಟಿಫಿಕೇಶನ್ ಅಲ್ಲಿ ಇರುವಂತದ್ದು. ಮತ್ತೆ ಇದರದ್ದು ಅಪ್ಲಿಕೇಶನ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹಟ್ಟಿ ಗೋಲ್ಡ್ ಮೈನಿಗೆ ಬರ್ತೀರಾ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೋದು. ಓಕೆನಾ ಹೇಳಿದ್ರೆ ನೋಡಿ, 25,000ದಿಂದ 48,000ವರೆಗೂ ನಿಮ್ಗೆ ಅಪ್ಲಿಕೇಶನ್ ಇದೆ ಸ್ನೇಹಿತರೆ. 3ನೇ ತಾರೀಕು ಲಾಸ್ಟ್ ಡೇಟ್. ಓಕೆನಾ, ಅದು 3 ಮೇಗೆ. ಓಕೆನಾ ಸ್ನೇಹಿತರೆ, ಇದಿಷ್ಟು ಹಟ್ಟಿ ಗೋಲ್ಡ್ ಮೈನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಾದ್ರು ಡೌಟ್ಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಡೌಟ್ ನ ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆನಾ. ಎಷ್ಟೊಂದು ಜನ ವಿಡಿಯೋನ ನೋಡ್ತೀರಾ, ಹಾಗೆ ಬಿಡ್ತೀರಾ. ಸ್ವಲ್ಪ ಸಬ್ಸ್ಕ್ರೈಬ್ ಅಥವಾ ಲೈಕ್ ಅನ್ನು ಕೊಟ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಯಾವುದೇ ರೀತಿಯ ಅಮೌಂಟ್ ಏನು ಖರ್ಚಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಓಕೆನಾ. ಧನ್ಯವಾದಗಳು ಸ್ನೇಹಿತರೆ.